ಇತ್ತೀಚೆಗಷ್ಟೇ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಂಡನೆಯಾಗಿತ್ತು. ವಕ್ಫ್ ಕಾಯ್ದೆ ತಿದ್ದುಪಡಿ ಮಂಡನೆಯಾಗಿ ಬಿಲ್ ಪಾಸ್ ಆಗಿ ರಾಷ್ಟ್ರಪತಿಗಳ ಬಳಿ ಹೋಗಿ ರಾಷ್ಟ್ರಪತಿಗಳ ಅಂಕಿತ ಕೂಡ ಬಿದ್ದಿತ್ತು. ಆದರೆ ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಕೆಲವರು ಹೋಗಿದ್ರು. ವಕ್ಫ್ ತಿದ್ದುಪಡಿ ಕಾಯ್ದೆ ಸಿಂಧುತ್ವವನ್ನು ಪ್ರಶ್ನಿಸಿ ಸುಮಾರು ಅರ್ಜಿಗಳು ಸುಪ್ರೀಂ ಕೋರ್ಟ್ಗೆ ಹೋಗಿದ್ವು. ಈಗ ವಕ್ಫ್ ಕಾಯ್ದೆಗೆ ಪೂರ್ಣ ತಡೆ ಕೊಡಬೇಕು ಅಂತ ಕೇಳ್ಕೊಂಡಿದ್ರಲ್ಲ, ಸುಪ್ರೀಂ ಕೋರ್ಟ್ ಅದಕ್ಕೆ ನಿರಾಕರಿಸಿದೆ. ಮುಂದಿನ ವಿಚಾರಣೆಯವರೆಗೆ ಮುಸ್ಲಿಂ ಮಂಡಳಿಗಳಿಗೆ ಮುಸ್ಲಿಮೇತರರ ನೇಮಕಕ್ಕೆ ತಡೆ ಕೊಟ್ಟಿದೆ. ಮೇ 5ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ನಿನ್ನೆ ಇದನ್ನು ಪ್ರಶ್ನೆ ಮಾಡಿತ್ತು ಸುಪ್ರೀಂ ಕೋರ್ಟ್. ಅಲ್ಲಪ್ಪ, ವಕ್ಫ್ ಮಂಡಳಿಗೆ ನೀವು ಮುಸ್ಲಿಮೇತರರನ್ನು ನೇಮಕ ಮಾಡೋದಾದರೆ ಹಿಂದೂ ಮಂಡಳಿಗಳಿಗೆ ಮುಸ್ಲಿಮರಿಗೆ ಅವಕಾಶ ಕೊಡ್ತೀರಾ ಅಂತ ಕೇಳಿತ್ತು. ನಿನ್ನೆನೇ ಕೋರ್ಟ್ನ ಅಭಿಪ್ರಾಯ ಸೂಕ್ಷ್ಮವಾಗಿ ಗೊತ್ತಾಗಿತ್ತು. ಈಗ ಹೇಳ್ತಾ ಇದೆ, ನಮ್ಮ ಮುಂದಿನ ಆದೇಶದವರೆಗೆ ವಕ್ಫ್ ಮಂಡಳಿಗೆ ಮುಸ್ಲಿಮೇತರರನ್ನು ಯಾವುದೇ ಕಾರಣಕ್ಕೂ ಕೂಡ ನೇಮಕ ಮಾಡುವಂತಿಲ್ಲ. ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕೇಂದ್ರ ಸರ್ಕಾರದ ಪರವಾಗಿ ವಾದವನ್ನು ಮಂಡಿಸಿದರು. ಇವತ್ತು ವಾದವನ್ನು ಮಂಡಿಸಿದ ನಂತರವೂ ಕೂಡ ವಕ್ಫ್ ಕಾಯ್ದೆಗೆ ಕೆಲವೊಂದು ಭಾಗಗಳಿಗೆ ತಡೆ ಬೇಡ ಅಂತಕ್ಕಂಥ ವಾದವನ್ನು ಮಂಡಿಸಿದರು. ಕೇಂದ್ರ ಸರ್ಕಾರದ ಪರ ವಾದ ಅದು. ಕೇಂದ್ರ ಸರ್ಕಾರ ಜನರಿಗೆ ಜವಾಬ್ದಾರಿಯುತವಾಗಿದೆ, ನಾವು ಯಾರಿಗೂ ಅನ್ಯಾಯ ಮಾಡಲ್ಲ. ಕೆಲವು ಪ್ರಕರಣಗಳಲ್ಲಿ ಹಳ್ಳಿಗಳೇ ವಕ್ಫ್ ಆಸ್ತಿ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಸಾಧ್ಯ? ಹಾಗಾದರೆ ಆ ಹಳ್ಳಿ ಜನರನ್ನೆಲ್ಲ ಒಕ್ಕಲೆಬ್ಸಕ್ಕಾಗತ್ತಾ? ಲಕ್ಷಾಂತರ ಜನರ ಕಳವಳಕ್ಕೆ ಪ್ರತಿಯಾಗಿ ಈ ಶಾಸನ. ಜನರು ಆತಂಕಗೊಂಡ್ಬಿಟ್ಟಿದ್ದಾರೆ. ಲೆಕ್ಕವಿಲ್ಲದಷ್ಟು ಫ್ಲ್ಯಾಟ್ಗಳನ್ನು ವಕ್ಫ್ ಆಸ್ತಿ ಅಂತ ಇದ್ದಾರೆ. ಬಿಟ್ಕೊಡೋಕ್ಕಾಗತ್ತಾ? ಆಗಲ್ಲ. ಈಗ ಅಲ್ಲಿರೋರನ್ನ ಏನು ಮಾಡಬೇಕು? ಇದು ಸಾರ್ವಜನಿಕರ ಮೇಲೆ ಪರಿಣಾಮ ಬೀರ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಏನಾಯಿತು ನಿಮಗೆ ಗೊತ್ತಲ್ಲ? ಇತ್ತೀಚೆಗೆ ನಡೆದಂತಹ ಪ್ರಕರಣ, ಮಂದಿರ ಶಾಲೆ ಯಾವುದು ಬಿಡದೆ ನಮ್ಮದು ಅನ್ನೋಕ್ಕೆ ಶುರು ಮಾಡಿದ್ರು. ಕೇಂದ್ರ ಸರ್ಕಾರ ಮಧ್ಯಂತರ ಆದೇಶವನ್ನು ಹೊರಡಿಸಬಾರದು. ಕೇಂದ್ರ ಸರ್ಕಾರ ಈ ಹಂತದಲ್ಲಿ ತಿದ್ದುಪಡಿ ಕಾಯ್ದೆಗೆ ತಡೆ ಬೇಡ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಈ ವಾದವನ್ನು ಮಾಡಿದರು. ಜೊತೆಗೆ ಹೆಚ್ಚಿನ ದಾಖಲೆ ಸಲ್ಲಿಸೋದಕ್ಕೆ 1 ವಾರ ಕಾಲಾವಕಾಶ ಕೊಡಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದ ಪರ ವಕೀಲರು. ಸಾಲಿಸಿಟರ್ ಜನರಲ್ ಹೆಚ್ಚಿನ ದಾಖಲೆ ಸಲ್ಲಿಸೋದಕ್ಕೆ ಮುಂದಿನ ವಿಚಾರಣೆಯವರೆಗೆ ವಕ್ಫ್ ಮಂಡಳಿಗಳಿಗೆ ಮುಸ್ಲಿಮೇತರರ ನೇಮಕ ಬೇಡ ಅಂತ ಈಗ ಕಾಯ್ದೆಗೆ ಸಂಪೂರ್ಣ ತಡೆ ಕೊಡಲಿಲ್ಲ. ಇದು ಕೋರ್ಟ್ ಆದೇಶ. ಹೊಸ ನೇಮಕಾತಿಯನ್ನು ಮಾಡದಂತೆ ಭರವಸೆ ಕೊಡಬೇಕು. ತರಾತುರಿಯಲ್ಲಿ ಬೇರೆಯವ್ರನ್ನ ತಂದು ಕೂರಿಸಬೇಡಿ. ವಕ್ಫ್ ಆಸ್ತಿಗಳ ವಿಚಾರದಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಬೇಕು. ಯಥಾಸ್ಥಿತಿ ಅಂದರೆ ಈಗಿರುವ ಸ್ಥಿತಿ ಹೆಂಗಿದೆ ಹಂಗೆ ಕಾಯ್ಕೊಳ್ಬೇಕು. ನಾವು ತೀರ್ಮಾನ ಕೊಡೋ ತನಕ ಈಗಾಗಲೇ ನೋಂದಾಯಿಸಿದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ ಅಂತ ಕೂಡ ಕೋರ್ಟು ಹೇಳಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದಗಳ ಹೈಲೈಟ್ಸ್ ಏನು? ಕೊನೆಗೆ ಸುಪ್ರೀಂ ಕೋರ್ಟ್ ಇವತ್ತಿನ ಆದೇಶದಲ್ಲಿ ಪ್ರಮುಖ ಅಂಶಗಳು ಏನೇನು? ಅರವಿಂದ್, ಸಂಸತ್ನಲ್ಲಿ ಪಾಸ್ ಆಗಿದ್ದಂಥ ವಕ್ಫ್ ತಿದ್ದುಪಡಿ ಬಿಲ್ ಏನಿತ್ತು ಅದರ ಸಾಂವಿಧಾನಿಕ ಸಿಂಧುತ್ವವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ 73 ಅರ್ಜಿಗಳನ್ನು ಸಲ್ಲಿಸಲಾಗಿತ್ತು. ಆ ಅರ್ಜಿಗಳ ವಿಚಾರಣೆಯನ್ನು ಈಗ ಸುಪ್ರೀಂ ಕೋರ್ಟ್ ನಡೆಸ್ತಾ ಇದೆ. ನಿನ್ನೆಯೂ ಕೂಡ ವಿಚಾರಣೆ ನಡೆಸಿತ್ತು. ಇವತ್ತು ಅದರ ವಿಚಾರಣೆಯನ್ನು ಮುಂದುವರಿಸಿತು. ವಿಚಾರಣೆಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಾದವನ್ನು ಮಂಡಿಸಿದರು. ಈ ಒಂದು ಬಿಲ್ಗೆ ಯಾವುದೇ ಕಾರಣಕ್ಕೂ ಕೂಡ ತಡೆಯನ್ನು ಕೊಡಬಾರದು. ಯಾಕೆ ಅಂದರೆ ಇದು JPC ಕಮಿಟಿಗೆ ಹೋಗಿ ಬಂದಿದೆ. ಸಾಕಷ್ಟು ಚರ್ಚೆಗಳ ಬಳಿಕ ಈ ಒಂದು ಬಿಲ್ಲನ್ನು ಪಾಸ್ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಸೊ ಇದರಲ್ಲಿ ಮತ್ತೆ ಹುಡುಕುಡುಕುವಂಥ ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಅಂಶಗಳಿಲ್ಲ. ಇದನ್ನು ಜಾರಿ ಮಾಡಲಿಕ್ಕೆ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡ್ರು. ಆದರೆ ಅರ್ಜಿದಾರರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಮತ್ತೆ ಇದಕ್ಕೆ ಮಧ್ಯಂತರ ತಡೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡ್ರು. ಆದರೆ ವಾದ ಆಲಿಸಿದ ಬಳಿಕ ಸುಪ್ರೀಂ ಕೋರ್ಟ್ ಇದಕ್ಕೆ ನೇರವಾಗಿ ಮಧ್ಯಂತರ ತಡೆಯನ್ನು ಕೊಡದೇ ಇದ್ರೂ ಕೂಡ ಇಡೀ ಬಿಲ್ಲಿಗೆ ಈ ಬಿಲ್ನಲ್ಲಿರುವಂಥ ಕೆಲವೊಂದಿಷ್ಟು ಕಾಂಪ್ಲಿಕೇಶನ್ಸ್ ಅಥವಾ ವಿವಾದಿತ ಅಂಶಗಳೇನಿದ್ವು ಅಥವಾ ನಿಯಮಗಳೇನಿದ್ವು ಆ ನಿಯಮಗಳಿಗೆ ಮಧ್ಯಂತರ ತಡೆಯನ್ನು ಕೊಡುವಂಥ ಕೆಲಸವನ್ನು ಈಗ ಸುಪ್ರೀಂ ಕೋರ್ಟ್ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ವಕ್ಫ್ ಬಿಲ್ ಏನಿದೆ ಅದರಲ್ಲಿ ಮಂಡಳಿಗಳೇನಿದ್ದಾವೆ ಅದರಲ್ಲಿ ಮುಸ್ಲಿಮೇತರರನ್ನ ಸದಸ್ಯರನ್ನಾಗಿ ಮಾಡುವಂಥ ವಿಚಾರ ಏನಿದೆ ಅದಕ್ಕೆ ತಡೆ ಕೊಟ್ಟಿರುವಂಥದ್ದು. ಅದಾದ ಬಳಿಕ ವಕ್ಫ್ ಆಸ್ತಿಗಳಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳನ್ನು ಈ ಸದ್ಯಕ್ಕೆ ಮಾಡಬಾರದು ಮುಂದಿನ ಆದೇಶದವರೆಗೂ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇದರ ಜೊತೆಗೆ ತುಷಾರ್ ಮೆಹ್ತಾ ಅವರು ವಾದವನ್ನು ಮಂಡಿಸಬೇಕಾದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಹೆಚ್ಚುವರಿ ದಾಖಲೆಗಳನ್ನು ಕೊಡಲಿಕ್ಕೆ ನಮಗೆ ಸಮಯವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಕೇಂದ್ರ ಸರ್ಕಾರಕ್ಕೆ 7 ದಿನಗಳ ಸಮಯಾವಕಾಶವನ್ನು ಕೊಟ್ಟಿರುವಂಥದ್ದು. ಮತ್ತು ಕೇಂದ್ರ ಸರ್ಕಾರ ಕೊಡುವಂಥ ದಾಖಲೆಗಳಲ್ಲಿ ಏನಾದರೂ ಪ್ರಶ್ನೆ ಮಾಡೋದಾಗಿದ್ದರೆ ಅದಕ್ಕೆ 5 ದಿನಗಳ ಅವಕಾಶವನ್ನು ಅರ್ಜಿದಾರರು ಕೂಡ ಕೊಟ್ಟಿರುವಂಥದ್ದು. ಸೊ ಮುಂದಿನ ಮೇ 5ನೇ ತಾರೀಕು ಮುಂದಿನ ವಿಚಾರಣೆಯನ್ನು ನಡೆಸುತ್ತೆ. ಆ ಸಂದರ್ಭದಲ್ಲಿ ಎಲ್ಲ ದಾಖಲೆಗಳು ಮತ್ತು ಅದಕ್ಕೆ ಪೂರಕವಾದಂಥ ಪ್ರತಿಕ್ರಿಯೆಗಳನ್ನು ಸಲ್ಲಿಸಬೇಕು. ಇದರ ಮೇಲೆ ನಾವು ಮುಂದಿನ ಹಂತದಲ್ಲಿ ವಿಚಾರಣೆಯನ್ನು ನಡೆಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಈಗ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇನ್ನು 73 ಅರ್ಜಿಗಳು ಏನು ಸಲ್ಲಿಕೆ ಆಗಿದ್ದಾವೆ ಈ 73 ಅರ್ಜಿಗಳನ್ನು ಕೂಡ ವಿಚಾರಣೆಯನ್ನು ಮಾಡಲಿಕ್ಕಾಗಲ್ಲ. ಹೀಗಾಗಿ 5 ಜನ ಮುಖ್ಯವಾಗಿರುವವರು ಬಂದು ವಾದವನ್ನು ಮಂಡಿಸಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ.
ಅರವಿಂದ್. ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.